ಹಾಯ್ ವೆಲ್ಕಮ್ ಬ್ಯಾಕ್ ಟು ಅನುಷ್ಕಾ ಲಗಿನ್ ಕನ್ನಡ. ನಾನು ನಿಮ್ಮ ಪ್ರೀತಿಯ ಮನು ಮಂಜುನಾಥ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ರೆಸಿಪಿ ಬಂದು ಚಿಕನ್ ಬಿರಿಯಾನಿ. ತುಂಬಾ ಡಿಫ್ರೆಂಟಾಗಿ ಮಾಡಿದ್ದೀನಿ, ತುಂಬಾ ಚೆನ್ನಾಗಿರುತ್ತೆ. ಸೊ ಇದ್ರ ಪ್ರೊಸೀಜರ್ ಬಂದು ಸ್ವಲ್ಪ ಜಾಸ್ತಿನೇ ಇದೆ. ಸೊ ಟೇಸ್ಟ್ ಬೇಕಾಗುತ್ತೆ ಅಂತಂದರೆ ನಾವು ಖಂಡಿತವಾಗ್ಲೂ ಮಾಡಲೇಬೇಕಾಗುತ್ತೆ. ಸೊ ಹಾಗಾದರೆ ಬನ್ನಿ ನೋಡ್ಕೊಂಬರೋಣ ಏನೇನು ಬೇಕು, ಹೇಗೆ ಮಾಡೋದು ಅಂತ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸೊ ಹೋಗಿ ಮೊದಲನೇದಾಗಿ ಸಬ್ಸ್ಕ್ರೈಬ್ ಆಗಿ ಬಂದುಬಿಡಿ. ಸೊ ನಾನಿಲ್ಲಿ ಒಂದು ಅರ್ಧ ಕೆ ಜಿ ಆಗುವಷ್ಟು ಚಿಕನ್ನ ತೊಗೊಂಡಿದ್ದೀನಿ. ಅರ್ಧ ಕೆ ಜಿ ಚಿಕನ್ಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪು, ಹಾಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 2 ಟೇಬಲ್ ಸ್ಪೂನ್ ಆಗುವಷ್ಟು ಚಿಲ್ಲಿ ಪುಡಿ, 1 ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ, 2 ಟೇಬಲ್ ಸ್ಪೂನ್ ಆಗುವಷ್ಟು ಗರಂ ಮಸಾಲ, ಅರ್ಧ ನಿಂಬೆ ಹೋಳಾಗುವಷ್ಟು ನಿಂಬೆ ರಸನ ಸೇರಿಸ್ಕೊಂಡು ಸ್ವಲ್ಪ ಹೊತ್ತು ಹಾಗೆ ಕಲಸಿ ಒಂದು 5 ನಿಮಿಷ ಎತ್ತಿಟ್ಕೊಂಡ್ಬಿಡೋಣ. ಸೊ ಚೆನ್ನಾಗಿ ಕಲಿಸ್ಬೇಕು. ಉಪ್ಪು ಖಾರ ಹುಳಿ ಎಲ್ಲ ಚಿಕನ್ನಿಗೆ ಚೆನ್ನಾಗಿ ಹೊಂದ್ಕೋಬೇಕು. ಹಾಗೆ ಕಲಸಿ ಒಂದು 5 ನಿಮಿಷ ಹಾಗೆ ಎತ್ತಿಟ್ಕೊಂಡ್ಬಿಡೋಣ. ಸೊ ನಂತರ ನಾನಿಲ್ಲಿ 1 ಮೊಟ್ಟೆ ಜೊತೆಗೆ 1 ಕಪ್ ಆಗುವಷ್ಟು ಕಾರ್ನ್ಫ್ಲವರ್ನ ತಗೊಂಡು ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 1 ಅವರಿಂದ 1.25 ಅವರ್ ಆಗುವಷ್ಟು ಟೈಮ್ ಎತ್ತಿಟ್ಕೊಂಡ್ಬಿಡೋಣ. ಸೊ ಈ ಥರ ಮ್ಯಾರಿನೇಟ್ ಮಾಡಿ ಎತ್ತಿಟ್ಕೊಂಡ್ರೆ ಚಿಕನ್ ಸಾಫ್ಟಾಗಿ ಬರುತ್ತೆ, ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಏನಾದರೂ ಜಾಸ್ತಿ ಕ್ವಾಂಟಿಟಿಲಿ ಮಾಡ್ಕೋತಿದ್ದೀನಿ ಅಂತಂದರೆ 1 ಕೆ ಜಿ ಅಂದರೆ ನಾನು ಯಾವ ರೀತಿ ಸ್ಪೈಸಸ್ನ ಆ್ಯಡ್ ಮಾಡಿದ್ದೀನಲ್ಲ ಆದರೆ ಡಬಲ್ ಕ್ವಾಂಟಿಟಿನ ಸೇರಿಸ್ಕೊತಾ ಹೋಗಿ ಅಷ್ಟೇ. ಸೊ ನಾನಿಲ್ಲಿ ಅರ್ಧ ಕೆ ಜಿ ಚಿಕನ್ಗೆ ಅರ್ಧ ಕೆ ಜಿ ಆಗುವಷ್ಟು ಬಾಸುಮತಿ ರೈಸ್ನ ಇವಾಗ ನಾನು ಕಲಸಿಟ್ನಲ್ಲ ಆವಾಗಲೇ ನೆನೆಸಿ ಎತ್ತಿಟ್ಕೊತಾ ಇದ್ದೀನಿ. ಸೊ ಇವಾಗ ಮ್ಯಾರಿನೇಟ್ ಮಾಡಿರೋದು ರೆಡಿಯಾಗಿದೆ. ಸೊ ಇವಾಗ ಬನ್ನಿ ಇದಕ್ಕೆ ಫ್ರೈ ಮಾಡ್ಕೊಂಬಿಡೋಣ. ಒಂದು ಪ್ಯಾನಿಗೆ ಇದು ಫ್ರೈ ಆಗುವಷ್ಟು ಎಣ್ಣೆನ ಹಾಕ್ಕೊಂಡು ಒಂದೊಂದೇ ಚಿಕನ್ ಮ್ಯಾರಿನೇಟ್ ಆಗಿರುವಂಥ ಚಿಕನ್ನ ಒಂದೊಂದೇ ಸೇರಿಸ್ಕೊಂಡು 3/4% ಹಾಗೆ ಡೀಪ್ ಫ್ರೈ ಮಾಡ್ಕೊಂಬಿಡೋಣ. ಜಾಸ್ತಿ ಫ್ರೈ ಮಾಡ್ಕೊಳ್ಳೋಕೆ ಹೋಗಬೇಡಿ. 3/4% ಬೆಂದಿದೆ ಅಂದರೆ ಗೊತ್ತಾಗುತ್ತೆ. ಸೊ ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೊಂಬಿಡೋಣ. ಈ ಥರ ಚಿಕನ್ ಬಿರಿಯಾನಿ ಸೊ ನೀವು ಯಾವಾಗಲೂ ಮಾಡಿಲ್ಲ ಅಂದರೆ ಇದು ಒಂದು ಸಲ ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ. ತುಂಬಾ ಟೇಸ್ಟಿಯಾಗಿ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಸೊ ಮಕ್ಕಳು ಮನೇಲಿರುವಂಥವ್ರು ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ. ಯಾವಾಗಲೂ ಒಂದೇ ಥರ ಬಿರಿಯಾನಿ ಮಾಡೋದ್ರಿಂದ ಅಷ್ಟು ಇಷ್ಟಪಡೋದಿಲ್ಲ. ಸೊ ಡಿಫ್ರೆಂಟಾಗಿ ಏನಾದರೂ ಟ್ರೈ ಮಾಡ್ತಿದ್ರೆ ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಸೊ ಆಲ್ಮೋಸ್ಟ್ ಇದು ಸ್ವಲ್ಪ ಝೊಮ್ಯಾಟೊ ಬಿರಿಯಾನಿ ಥರನೇ ಬರುತ್ತೆ, ಅಷ್ಟೇ ಟೇಸ್ಟಿಯಾಗಿರುತ್ತೆ. ಸೊ ನೋಡ್ಬೋದು ನೀವು ನಾನು ಯಾವ ರೀತಿ ಡೀಪ್ ಫ್ರೈ ಮಾಡಿಲ್ಲ, ನಾರ್ಮಲಾಗಿ 3/4% ಚಿಕನ್ ಬೆಂದಿದೆ ಅನ್ನೋ ಥರ ಫ್ರೈ ಮಾಡಿದ್ದೀನಿ. ಸೊ ಇವಾಗ ಅರ್ಧ ಕೆ ಜಿ ಚಿಕನ್ ತೊಗೊಂಡಿದ್ನಲ್ಲ ಅರ್ಧ ಕೆ ಜಿ ಕೂಡ ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಸೊ ನಾನಿಲ್ಲಿ ಅದೇ ಪ್ಯಾನಿಗೆ ಒಂದು 5ರಿಂದ 6 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ, ಹಾಗೆ ಮೀಡಿಯಮ್ ಸೈಜ್ ಆಗೋದು 1 ಈರುಳ್ಳಿ, ಒಂದು 3ರಿಂದ 4 ಹಸಿಮೆಣಸಿನ್ಕಾಯಿನ ಸೇರಿಸ್ಕೊಂಡು ಸ್ವಲ್ಪ ಫ್ರೈ ಆದ ನಂತರ ಒಂದು 2 ಟೊಮೆಟೊನ ನಾನು ಹಾಗೆ ಮಿಕ್ಸಿನಲ್ಲಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ, ಟೊಮೆಟೊ ಪ್ಯೂರಿ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಚಿಲ್ಲಿ ಪುಡಿ, 1 ಟೇಬಲ್ ಸ್ಪೂನ್ ಆಗುವಷ್ಟು ಗರಂ ಮಸಾಲಾನ ಸೇರಿಸ್ಕೊಂಡು ಸ್ವಲ್ಪ ಎಣ್ಣೆ ಬಿಡೋವರೆಗೂ ಫ್ರೈ ಮಾಡ್ಕೊಂಬಿಡೋಣ. ಇವಾಗ ನೋಡ್ಬೋದು ಚೆನ್ನಾಗಿ ಎಣ್ಣೆ ಬಿಟ್ಟಿದೆ. ಈಗ ನಾನಿಲ್ಲಿ 1 ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪನ್ನು ಸೇರಿಸ್ಕೊಂಡು ಫ್ರೈ ಆಗಿರುವಂಥ ಚಿಕನ್ನೆಲ್ಲ ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಕೊಡ್ಕೊಂಬಿಡೋಣ. ಇದನ್ನು ಸೇರಿಸಿ ನಾವಿಲ್ಲಿ ಒಂದು ಅರ್ಧ ಸೆಕೆಂಡ್ರಿಂದ 1 ಸೆಕೆಂಡ್ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಸೊ ಚಿಕನ್ನು ರೆಡಿ ಆಗುತ್ತೆ. ಸೊ ನೀವು ಹೀಗೆ ತಿಂದಿದ್ರೂ ತುಂಬಾ ಚೆನ್ನಾಗಿರುತ್ತೆ. ಸೊ ಆಲ್ಮೋಸ್ಟ್ ಚಿಕನ್ ಕಬಾಬ್ ಥರ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಸೊ ಬನ್ನಿ ಇವಾಗ ಚೆನ್ನಾಗಿ ಮಿಕ್ಸ್ ಕೊಟ್ಕೊಂಡಿದ್ದೀನಿ. ಸೊ ಇವಾಗ ಇದು ರೆಡಿಯಾಗಿದೆ. ಜೊತೆಗೆ ನಾವಿಲ್ಲಿ ಇವಾಗ ರೈಸ್ನ ಮಾಡ್ಕೊಂಬಿಡೋಣ. ಒಂದು ಪ್ಯಾನಿಗೆ ನಾನಿಲ್ಲಿ 1.25 ಲೀಟ್ರಿಂದ 1 ಲೀಟ್ರ್ ಆಗುವಷ್ಟು ನೀರನ್ನ ಸೇರಿಸ್ಕೊಂಡು ಅದಕ್ಕೆ ಚಕ್ಕೆ ಲವಂಗ ಜೊತೆಗೆ ಪಲಾವ್ ಎಲೆ, ಮರಾಠಿ ಮೊಗ್ಗು, ಯಾಲಕ್ಕಿ ಎಲ್ಲ ಸೇರಿಸ್ಕೊಂಡು ಸ್ವಲ್ಪ ನೀರು ಕುದಿ ಬಂದಮೇಲೆ ನೆನೆಸಿಟ್ಕೊಂಡಿರುವಂಥ ರೈಸ್ನ ಸೇರಿಸ್ಕೊಂಡು ಇದನ್ನು ಕೂಡ ಹಾಗೆ ಬೇಯಿಸ್ಕೊಂಬಿಡೋಣ. ರೈಸ್ ಒಂದು 3/4% ಬೆಂದಿದ್ರೆ ಸಾಕಾಗುತ್ತೆ. ಸೊ ಬನ್ನಿ ಇವಾಗ ಇನ್ನೊಂದು ಕುಕ್ಕರ್ ಪ್ಯಾನಿಗೆ ನಾನಿಲ್ಲಿ ಒಂದು 5ರಿಂದ 6 ಟೇಬಲ್ ಸ್ಪೂನ್ ಆಗುವಷ್ಟು ಚಿಕನ್ ಫ್ರೈ ಮಾಡಿದ್ನೆಲ್ಲ ಅದೇ ಎಣ್ಣೆನ ತೊಗೊಂಡಿದ್ದೀನಿ. ಒಂದು 5ರಿಂದ 6 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ, ಹಾಗೆ ಗರಂ ಮಸಾಲ ಐಟಮ್ಗಳು 2ರಿಂದ 3 ಹಸಿಮೆಣಸಿನ್ಕಾಯಿ ಜೊತೆಗೆ ಸ್ವಲ್ಪ ಈರುಳ್ಳಿ, ಹಾಗೆ 1 ಕಪ್ ಆಗುವಷ್ಟು ತೆಂಗಿನಕಾಯಿ ಹಾಲನ್ನ ಸೇರಿಸ್ಕೊಂಡಿದ್ದೀನಿ. 1 ಕಪ್ ಆಗುವಷ್ಟು ತೆಂಗಿನಕಾಯಿ ಹಾಲು, ಹಾಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ, ಚಿಲ್ಲಿ ಪುಡಿ, ಗರಂ ಮಸಾಲ, ಹಾಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಕಸ್ತೂರಿ ಮೇಥಿ, 2 ಕಪ್ ಆಗುವಷ್ಟು ಮೊಸರನ್ನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ಆದಷ್ಟು ಇದನ್ನೆಲ್ಲ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಫ್ರೈ ಮಾಡ್ಕೊಳ್ಳಿ. ಸೊ ಬನ್ನಿ ಇವಾಗ ನೀವು ನೋಡ್ಬೋದು ಇದು ಕೂಡ ಸ್ವಲ್ಪ ಹಾಗೆ ಎಣ್ಣೆ ಕಾಣಿಸ್ತಿರ್ತಲ್ಲ ಅಲ್ಲಿವರೆಗೂ ಹಾಗೆ ಫ್ರೈ ಮಾಡ್ಕೊತಾ ಇರಿ. ಸೊ ಇವಾಗ ಇದು ರೆಡಿಯಾಗಿದೆ. ಸೊ ಇವಾಗ ಇದಕ್ಕೆ ನಾವಿಲ್ಲಿ
2 ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪನ್ನು ಸೇರಿಸ್ಕೊತಿದ್ದೀನಿ. ಸೊ ನಾವು ಆಲ್ಮೋಸ್ಟ್ ಎಲ್ಲದಕ್ಕೂ ಉಪ್ಪನ್ನು ಹಾಕ್ಕೊತಿದ್ದೀವಿ. ಸೊ ಉಪ್ಪು ಹಾಕ್ಕೋಬೇಕು ಅಂತಂದರೆ ನೋಡಿಕೊಂಡು ಹಾಕ್ಕೊಳ್ಳಿ. ಖಾರ ಜಾಸ್ತಿ ಕಡಿಮೆ ಆದರೂ ಪರವಾಗಿಲ್ಲ, ಉಪ್ಪು ಮಾತ್ರ ಸ್ವಲ್ಪ ನೋಡಿಕೊಂಡು ಹಾಕ್ಕೊಳ್ಳಿ. ಸೊ ಇವಾಗ ಉಪ್ಪು ಸೇರಿಸ್ಕೊಂಡು ಒಂದು ಮಿಕ್ಸ್ ಕೊಟ್ಕೊಂಡು ಇದನ್ನು ಸ್ವಲ್ಪ ಹಾಗೆ ಒಂದು ಅರ್ಧ ಕಪ್ ಆಗುವಷ್ಟು ಅಥವಾ ಒಂದು 1/4 ಕಪ್ ಆಗುವಷ್ಟು ಎತ್ತಿಟ್ಕೊಳ್ಳೋಣ. ಸೈಡಲ್ಲಿ ರೈಸ್ ಕೂಡ ಬಂದಿದೆ. ಸೊ ಇವಾಗ ಇದನ್ನೇ ಸ್ವಲ್ಪನ ರೈಸ್ನ ಹಾಕಿ ಒಂದು ಹದಕ್ಕೆ ರೆಡಿ ಮಾಡ್ಕೊಂಬಿಡೋಣ. ಸೊ ನಾನು ಅರ್ಧ kg ರೈಸ್ಗೆ ಅರ್ಧ kg ಚಿಕನ್ನ ತೊಗೊಂಡಿದ್ದೆ. ನೀವು ಚಿಕನ್ ಎಷ್ಟು ತೊಗೊಂಡಿರ್ತೀರ ಅಷ್ಟೇ ಕ್ವಾಂಟಿಟಿಲಿ ರೈಸ್ನ ತೊಗೊಳ್ಳಿ. ಸೊ ಆದಷ್ಟು ಈ ಚಿಕನ್ ಬಿರಿಯಾನಿಗೆ ಬಾಸ್ಮತಿ ರೈಸ್ನ ಯೂಸ್ ಮಾಡಿದ್ರೆ ಸೊ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಸೊ ಇಲ್ಲ ಅಂತಂದರೆ ನಾರ್ಮಲ್ ರೈಸ್ ಕೂಡ ಹಾಕ್ಕೊಬೋದು. ಇವಾಗ ನೋಡಿ ಇಲ್ಲಿ ನಾನು ಎಲ್ಲವನ್ನು ಕೂಡ ರೈಸು ಸೇರಿಸ್ಕೊತಾ ಇದ್ದೀನಿ. ಎಲ್ಲ ರೈಸ್ ಕೂಡ ಸೇರಿಸ್ಕೊಂಡು ಹಾಗೆ ಒಂದು ಹದಕ್ಕೆ ರೆಡಿ ಮಾಡ್ಕೊಂಬಿಡೋಣ. ಸೊ ನಂತರ ನಾನಿಲ್ಲಿ ಏನು ಗ್ರೇವಿನ ಸ್ವಲ್ಪ ಎತ್ತಿಟ್ಕೊಂಡಿದ್ನಲ್ಲ ಅದನ್ನು ಮೇಲ್ಗಡೆ ಹಾಗೆ ಹಾಕ್ಕೊಂಡು ನಂತರ ಕಟ್ ಮಾಡಿರುವಂಥ ಕೊತ್ತಂಬರಿ ಸೊಪ್ಪು ಹಾಗೆ ಕಟ್ ಮಾಡಿರುವಂಥ ಪುದೀನ ಸೊಪ್ಪು ಸೊ ಇವೆಲ್ಲವನ್ನು ಕೂಡ ಹಾಕಿ ಒಂದರಿಂದ ಒಂದು ಅರ್ಧ ಸೆಕೆಂಡ್ ಆಗುವಷ್ಟು ಇಟ್ಟರೆ ಸಾಕಾಗುತ್ತೆ. ರೈಸು ಕಂಪ್ಲೀಟಾಗಿ ಬೆಂದಿದೆ. ಸೊ ತೊಂದರೆ ಇಲ್ಲ. ಅರ್ಧ ಸೆಕೆಂಡ್ ಮುಚ್ಚಿ ಓಪನ್ ಮಾಡಿ ಹಾಗೆ ಒಂದು ಮಿಕ್ಸ್ ಕೊಟ್ಕೊಂಬಿಡೋಣ. ಸೊ ನಾನಿಲ್ಲಿ ಮಿಕ್ಸ್ ಕೊಟ್ಟಿದ್ದೀನಿ. ನಂತರ ಏನು ಫ್ರೈ ಮಾಡ್ಕೊಂಡಿದ್ವಲ್ಲ ಚಿಕನ್ನು ಅದೆಲ್ಲವನ್ನು ಕೂಡ ಸೇರಿಸ್ಕೊಂಡು ಹಾಗೆ ಅದನ್ನು ಕೂಡ ಒಂದು ಮಿಕ್ಸ್ ಕೊಟ್ಕೊಂಬಿಡೋಣ. ಸೊ ನೀವಿಲ್ಲಿ ನೋಡ್ಬಿರ್ತಿರ್ಬೋದು ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಅಂತಂದರೆ ಸೊ ಮಾಡ್ತಾ ಇದ್ರೇ ಘಮ ಅಂತೂ ಅಷ್ಟು ಟೇಸ್ಟಿಯಾಗಿ ಬರುತ್ತೆ. ಸೊ ಎಲ್ಲವನ್ನು ಕೂಡ ಸೇರಿಸ್ಕೊಂಡು ಒಂದು ಮಿಕ್ಸ್ ಕೊಟ್ಕೊಂಡು ಇವಾಗ ನಾನಿಲ್ಲಿ ಸರ್ವ್ ಕೂಡ ಮಾಡಿ ತೋರಿಸ್ತೀನಿ. ಚಿಕನ್ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಸೊ ನೋಡ್ಕೊಬಂದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ಚಿಕನ್ ಬಿರಿಯಾನಿ ಮಾಡೋದು ಅಂತ. ಸೊ ಖಂಡಿತವಾಗ್ಲೂ ನಿಮ್ಮನೇಲೂ ಕೂಡ ನೀವು ಟ್ರೈ ಮಾಡಿ ನೋಡಿ. ನಿಮ್ಮ ಮನೇಲಿ ಯಾವ ರೀತಿ ಬಂದಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡ್ಬೇಕು. ಸೊ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಆಗಿದೆ, ಇಷ್ಟ ಆಗಿದೆ ಅನ್ನೋರಿದ್ದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಹಾಗಾದರೆ ಇನ್ನೂ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಮಾಡಿ.